ಅಗ್ರಿ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾವಿಂದು ಅಡಿಕೆ ಬೆಳೆಗಾರರು ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದ ಬೇರು ಹುಳದ ಸಮಸ್ಯೆ ಹಾಗೂ ಅದಕ್ಕೆ ಇರುವ ಪರಿಹಾರ ವಿಧಾನಗಳ ಬಗ್ಗೆ ಈ ವಿಡಿಯೋದ ಮುಖಾಂತರ ನೋಡಲಿದ್ದೇವೆ. ಬೇರು ಹುಳಗಳ ಕಾಟದಿಂದ ಇಂದು ಅನೇಕ ಅಡಿಕೆ ಬೆಳೆಗಾರರು ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗೂ ಬೇರು ಹುಳಗಳ ನಿಯಂತ್ರಣಕ್ಕೆ ಹಲವು ವಿಧ ನಿಯಂತ್ರಣಾ ಕ್ರಮಗಳನ್ನು ರೈತರು ಇಂದು ಅನುಸರಿಸುತ್ತಿದ್ದಾರೆ. ಬೇವಿನ ಹಿಂಡಿಯ ಬಳಕೆ, ಅನೇಕ ಬಗೆಯ ಕೀಟನಾಶಕ ಹಾಗೂ ಕ್ರಿಮಿನಾಶಕಗಳ ಬಳಕೆ ಮುಂತಾದವುಗಳು. ಆದರೆ ಈ ಯಾವುದೇ ವಿಧಾನವು ಇಂದಿನವರೆಗೆ ಫಲಕಾರಿಯಾಗಿಲ್ಲ ಅನ್ನುವುದು ವಾಸ್ತವ ಸಂಗತಿಯಾಗಿದೆ. ಬೇರು ಹುಳಗಳ ಹಾವಳಿ ಅಧಿಕವಾದಲ್ಲಿ ಸಂಪೂರ್ಣ ತೋಟವೇ ಒಂದೆರಡು ವರ್ಷದಲ್ಲಿ ಸಂಪೂರ್ಣ ನಾಶ ಹೊಂದಬಹುದಾದ ಸಂಗತಿಯಾಗಿದೆ. ಹೀಗೆ ಇಂದು ಹಲವು ತೋಟಗಳು ಭಾಗಶಃ ಅಥವಾ ಸಂಪೂರ್ಣ ನಾಶದ ಅಂಚಿನಲ್ಲಿದೆ. ಇದರಿಂದ ಅಡಿಕೆ ಬೆಳೆಗಾರರು ಬಹಳ ನಷ್ಟ ಅನುಭವಿಸುವಂತಾಗಿದೆ. ಬೇರು ಹುಳಗಳು ಅಡಿಕೆ ಗಿಡಗಳ ಬೇರುಗಳನ್ನು ಸಂಪೂರ್ಣವಾಗಿ ತಿಂದು ನಾಶಪಡಿಸುವುದರಿಂದ ಅಡಿಕೆ ಗಿಡಗಳು ಒಣಗಿ ಹೋಗುತ್ತವೆ ಅಥವಾ ಗಾಳಿಗೆ ಬುಡ ಸಮೇತವಾಗಿ ನೆಲಕ್ಕುರುಳುತ್ತವೆ. ಅಡಿಕೆ ಗಿಡಗಳ ಗರಿಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಇದರ ಪ್ರಮುಖ ಲಕ್ಷಣಗಳಲ್ಲಿ ಒಂದು. ಹಾಗೂ ಬೆಳವಣಿಗೆ ಕುಂಠಿತವಾಗುವುದು, ಗಿಡಗಳ ಮೇಲ್ಭಾಗವು ದಪ್ಪ ಕಮ್ಮಿಯಾಗಿ ಸಪೂರವಾಗಿ ಬೆಳೆಯುವುದು ಬೇರು ಹುಳಗಳಿಂದಾಗುವ ಸಮಸ್ಯೆಗಳಾಗಿವೆ. ಇದಕ್ಕೆ ಉಡುಪಿಯ ರೈತರೊಬ್ಬರು ಶಾಶ್ವತ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಹಾಗೂ ಇದನ್ನು ಕಳೆದ 3 ವರ್ಷಗಳಿಂದ ತಮ್ಮ ತೋಟದಲ್ಲಿ ಪ್ರಯೋಗಿಸಿ ಯಶಸ್ವಿಯಾಗಿದ್ದಾರೆ. ಇವರು ಗೇರು ಬೀಜದ ಬೀಜವನ್ನು ತೆಗೆದ ನಂತರ ಬರುವ ಬೀಜದ ಹೊಟ್ಟನ್ನು ಉಪಯೋಗಿಸಿ ಬೇರು ಹುಳಗಳ ಕಾಟದಿಂದ ಅಡಿಕೆ ಗಿಡಗಳನ್ನು ಇವರು ಸಂರಕ್ಷಿಸುತ್ತಾರೆ. ಕಡಿಮೆ ಖರ್ಚಿನಲ್ಲಿ ನಡೆಯುವ ಈ ವಿಧಾನವು ರೈತರಿಗೆ ಬಹಳ ಅನುಕೂಲವಾಗಿರುತ್ತವೆ. ಈ ವಿಧಾನದಲ್ಲಿ ಬೇರು ಹುಳಗಳಿಂದ ನಾಶವಾದ ಅಡಿಕೆ ಗಿಡಗಳಿಗೆ ಬದಲಾಗಿ ಹೊಸ ಗಿಡಗಳನ್ನು ನೆಡುವ ರೀತಿಯನ್ನು ಪರಿಚಯಿಸೋಣ. ಬೇರು ಹುಳಗಳ ಆಕ್ರಮಣದಿಂದ ನಾಶವಾದ ಗಿಡದ ಜಾಗದಲ್ಲಿ 2.5 ಅಡಿಯಷ್ಟು ಉದ್ದಗಲಕ್ಕೆ ಅರ್ಧ ಅಡಿ ಗಾತ್ರದಲ್ಲಿ ಒಂದು ಹೊಂಡವನ್ನು ನಿರ್ಮಿಸಬೇಕು ಹಾಗೂ ಈ ಹೊಂಡದ ಮಧ್ಯಭಾಗದಲ್ಲಿ ಅರ್ಧ ಅಡಿ ಗಾತ್ರಕ್ಕೆ ಇನ್ನೊಂದು ಹೊಂಡವನ್ನು ನಿರ್ಮಿಸಬೇಕು. ಮಧ್ಯದ ಹೊಂಡದಲ್ಲಿ ಅಡಿಕೆ ಗಿಡವನ್ನು ಇರಿಸಿ 250 ಗ್ರಾಮನಷ್ಟು ಬೇವಿನ ಹಿಂಡಿಯನ್ನು ಸುತ್ತಲೂ ಹಾಕಿ ಮಣ್ಣಿನಿಂದ ಮುಚ್ಚಬೇಕು. ನಂತರ ಗಿಡಗಳಿಗೆ ತಾಗದಂತೆ ಸುಮಾರು 2 kgಯಷ್ಟು ಗೇರು ಬೀಜದ ಹೊಟ್ಟನ್ನು 2.5 ಅಡಿ ಸುತ್ತಳತೆಯ ಹೊಂಡದಲ್ಲಿ ಈ ರೀತಿಯಲ್ಲಿ ಹರಡಬೇಕು. ನಂತರ
ನೀರನ್ನು ಸಿಂಪಡಿಸಬೇಕು. ಬೀಜದ ಹೊಟ್ಟಿನಲ್ಲಿರುವ ಎಣ್ಣೆಯ ಅಂಶವು ನಿಧಾನವಾಗಿ ಮಣ್ಣಿನಲ್ಲಿ ಹರಡುತ್ತದೆ. ಗೇರು ಬೀಜದ ಹೊಟ್ಟಿನಲ್ಲಿರುವ ಎಣ್ಣೆಯ ಅಂಶವು ಮಣ್ಣಿನಲ್ಲಿರುವ ಬೇರು ಹುಳಗಳನ್ನು ನಾಶಪಡಿಸುತ್ತದೆ ಹಾಗೂ ಹೊಸ ಹುಳುಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಬೀಜದ ಹೊಟ್ಟು ಸುಮಾರು 3ರಿಂದ 4 ವರ್ಷಗಳವರೆಗೆ ಮಣ್ಣಿನಲ್ಲಿ ಹಾಗೆ ಉಳಿದುಕೊಳ್ಳುತ್ತದೆ ಹಾಗೂ ನಂತರ ಸಡಿಲಗೊಂಡು ಮಣ್ಣಿನೊಂದಿಗೆ ಸೇರುತ್ತವೆ. ಇದು ಗಿಡಗಳಿಗೆ ಗೊಬ್ಬರವಾಗಿಯೂ ಉಪಯೋಗವಾಗುತ್ತದೆ ಹಾಗೂ ಉತ್ತಮ ಬೆಳವಣಿಗೆಯನ್ನು ಈ ವಿಧಾನದಲ್ಲಿ ನೋಡಬಹುದಾಗಿದೆ. ಈ ಮಾಹಿತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶೇರ್ ಮಾಡಿ ಎಲ್ಲ ರೈತರು ಇದರ ಫಲಾನುಭವಿಗಳಾಗಲಿ. ನೀವು ಈ ವಿಧಾನವನ್ನು ಅನುಸರಿಸಿ ಕೃಷಿಯನ್ನು ಉತ್ತಮಗೊಳಿಸಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುವ ತನಕ ಎಲ್ಲರಿಗೂ ಶುಭ ದಿನ.